ನಿಲ್ಸಿ 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 ಇದು ಕೂಡ ಬಾಡಿಗೆ ಹೊಡಿತಾ ಇದಾರೆ. ಕಮರ್ಷಿಯಲ್ ವೆಹಿಕಲ್ ಎಲ್ಲೋ ಬೋರ್ಡ್ ಅಲ್ಲಿ ಹೊಡಿಬೇಕಿತ್ತು, ಟ್ಯಾಕ್ಸ್ ಕಟ್ಟಬೇಕು ಅಂತ ಇವರು ವೈಟ್ ಬೋರ್ಡ್ ಅಲ್ಲಿ ಬಾಡಿಗೆ ಹೊಡಿತಾ ಇದಾರೆ. ಏನ್ ಶೂಟಿಂಗ್ ಏನ್ ಯೂಸ್ ಮಾಡ್ತಾರ, ಏನ್ ಈ ಬಸ್ ಇದೆ ಇದು ಕೂಡ ಎಲ್ಲೋ ಬೋರ್ಡ್ ಅಲ್ಲಿ ಇರಬೇಕು. ಇವರು ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳಿ ಸರ್ಕಾರಕ್ಕೆ ಮೋಸ ಮಾಡ್ತಾ ಇದಾರೆ. ಇವರು ತೆಲುಗು ಫಿಲ್ಮ್ ಅಂತ ನಾವೇನು ಇದು ಮಾಡ್ತಾ ಇಲ್ಲ, ಆರೋಪ ಮಾಡ್ತಾ ಇಲ್ಲ. ಕನ್ನಡ ಫಿಲ್ಮ್ ಅಲ್ಲೂ ಇದೇ ಹಣೆ ಬರ, ತಮಿಳಲ್ಲೂ ಇದೇ ಹಣೆ ಬರ. ಕರ್ನಾಟಕಕ್ಕೆ ಬರ್ತಾರೆ, ಏನೇನ್ ಬೇಕು ಯೂಸ್ ಮಾಡ್ಕೊಳ್ತಾರೆ, ಟ್ಯಾಕ್ಸ್ ಮಾತ್ರ ದ್ರೋಹ ಮಾಡ್ತಾರೆ. ಮೊದಲಿಂದ ನಡೀತಿರೋ ವಾಡಿಕೆ. ಹೌದು ಸರ್, ವಾಡಿಕೆ ಅದನ್ನ ಚೇಂಜ್ ಮಾಡ್ಕೋಬೇಕಲ್ವಾ. 3 ತಿಂಗಳಿಗೆ ಟ್ಯಾಕ್ಸ್ ಕಟ್ತಾರೆ. 3 ತಿಂಗಳಿಗೆ ಅವ್ರಿಗೆ ಬಾಡಿಗೆ ಆಗ್ಲಿ, ಬಾಡಿಗೆ ಆಗದಿರ್ಲಿ ಅಥವಾ ರೋಗನೇ ಬರ್ಲಿ, ಟ್ಯಾಕ್ಸ್ ಕಟ್ಬೇಕು. ಬರೋದ್ 4 ದಿನ 5 ದಿನ ಶೂಟಿಂಗ್ ತಗೊಂಡೋಗಿ ಗೋಡನ್ ಮುಂದೆ ನಿಲ್ಲಿಸ್ತಾರೆ. ತಿಂಗಳನ್ ಗಟ್ಲೆ ಕೆಲಸ, ಚಾಲಕರು ಸತ್ರು ಪರವಾಗಿಲ್ಲ. ಈ ಸಿನಿಮಾದವರಿಗೆ ಈ ನೆಲದ ಕಾನೂನು ಅನ್ವಯ ಆಗೋದಿಲ್ವಾ? ಸಿನಿಮಾದವರೇನು ಆಕಾಶದಿಂದ ಉದುರಿದ್ದಾರಾ? ಇವರನ್ನ ಹೇಳುವವರು ಕೇಳುವವರು ಯಾರೂ ಇಲ್ವಾ? ಸರ್ಕಾರದ ಬೊಕ್ಕಸಕ್ಕೆ ಕೋಟಿ ಕೋಟಿ ತೆರಿಗೆ ವಂಚನೆ ಆಗ್ತಿದ್ರು ಸಾರಿಗೆ ಇಲಾಖೆಯವರ ಕಣ್ಣಿಗೆ ಇದೆಲ್ಲ ಕಾಣಿಸ್ತಿಲ್ವಾ? ಕಲಾವಿದರಿಂದ ವೈಟ್ ಬೋರ್ಡ್, ಕಾರ್, ಕ್ಯಾರವಾನ್ ಬಳಕೆ, ಸರ್ಕಾರಕ್ಕೆ ಕೋಟಿ ಕೋಟಿ ತೆರಿಗೆ ವಂಚನೆ. ಚಲನಚಿತ್ರ ಚಿತ್ರೀಕರಣದ ಸಮಯದಲ್ಲಿ ಕಲಾವಿದರು ಬಳಸುವ ಗೂಡ್ಸ್ ವಾಹನ ಸೇರಿ 90% ವಾಹನಗಳೆಲ್ಲ ವೈಟ್ ಬೋರ್ಡ್ನಲ್ಲಿವೆ. ಆದರೆ ವಾಣಿಜ್ಯ ಉದ್ದೇಶಕ್ಕೆ ಬಳಸುವ ಪ್ರತಿಯೊಂದು ವಾಹನವು ಯೆಲ್ಲೋ ಬೋರ್ಡ್ ಆಗಿರಬೇಕು. ಆದರೆ ಚಿತ್ರೋದ್ಯಮದ ವಾಹನ ಚಾಲಕರ ಸಂಘ ಎಲ್ಲಾ ಸಾರಿಗೆ ನಿಯಮಗಳನ್ನು ಗಾಳಿಗೆ ತೂರಿ ವೈಟ್ ಬೋರ್ಡ್ ವಾಹನಗಳನ್ನು ವಾಣಿಜ್ಯ ಉದ್ದೇಶಕ್ಕೆ ಬಳಸುತ್ತಿದ್ದಾರೆ. ಇನ್ನೊಂದು ಶಾಕಿಂಗ್ ವಿಚಾರ ಅಂದ್ರೆ ಕಲಾವಿದರನ್ನ ಹೊತ್ತೊಯ್ಯುವ ವಾಹನಗಳಲ್ಲಿ ಸಿಲಿಂಡರ್ನಂತಹ ಸ್ಫೋಟಕ ವಸ್ತುಗಳನ್ನು ಸಾಗಿಸ್ತಾರೆ. ಒಂದು ಸಿನಿಮಾ ಅಂದ್ರೆ ಈ ತರ ಬಸ್ಗಳು 10ರಿಂದ 20 ಬಸ್ಗಳು ಬೇಕಾಗುತ್ತೆ. ವರ್ಷಕ್ಕೆ 1.5 ಲಕ್ಷ ಟ್ಯಾಕ್ಸ್ ಕಟ್ಟಬೇಕು. ಇವರು ಟ್ಯಾಕ್ಸ್ ಜಾಸ್ತಿ ಕಟ್ಟಬೇಕು ಅಂತ ವೈಟ್ ಬೋರ್ಡ್ ತಂದು ಇಲ್ಲಿ ನಿಲ್ಲಿಸ್ತಾರೆ. 25,000 ರೂಪಾಯಿ ಕಟ್ಟಿದ್ರೆ ಸಾಕು ಇವರಿಗೆ. ಸರ್ಕಾರ ಏನು ಮಾಡ್ತಾ ಇದೆ, ಸಾರಿಗೆ ಇಲಾಖೆ ಏನು ಮಾಡ್ತಾ ಇದೆ, ಸಚಿವರು ಏನು ಮಾಡ್ತಾ ಇದ್ದಾರೆ, RTO ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ. RTO ಅಧಿಕಾರಿಗಳಿಗೆ ದಿನನಿತ್ಯ ಗೊತ್ತು, ರೋಡಲ್ಲಿ ಹೋಗೋ ಲಾರಿ ಚಾಲಕರನ್ನ ನಿಲ್ಲಿಸಿ ನೀವು ವಸೂಲಿ ಮಾಡ್ತಿರಲ್ಲಪ್ಪ, ಇಲ್ಲಿ ಬನ್ನಿ, ನಿಮಗೆ ತಾಕತ್ತಿದ್ದೀರಾ ಇಲ್ಲಿ ಬನ್ನಿ, ಇಲ್ಲಿ ತೋರಿಸಿ, ನಿಮ್ಮ ಗನ್ಸ್ತಾನ ಇಲ್ಲಿ ತೋರಿಸಿ, ನಾವು ನೋಡ್ತೀವಿ. ಲಗೇಜ್ ಹಾಕ್ತಾರೆ, ಜನ ಹಾಕ್ತಾರೆ, ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಕೊಡ್ತಾರ? ಇವ್ರು ಸಿನಿಮಾ ಮಾಡ್ಕೊಂಡು ಹೋಗ್ತಾರೆ, ಅವ್ರು ರಾಜ್ಯಕ್ಕೆ ಹೋಗ್ತಾರೆ. ಇಲ್ಲಿದ್ದವ್ರು ಏನು ಮಾಡ್ತಾರೆ ನೋಡಿ ಹೆಂಗಿದೆ. ಅಂದರೆ ಸಿನಿಮಾದವ್ರನ್ನ ಕೇಳೋಂಗಿಲ್ವ ನಾವು? ಸಿನಿಮಾದವ್ರನ್ನ ನಾವು ಕೇಳಬಾರ್ದು. ಇವ್ರು ಏನು ಬೇಕಾದ್ರೂ ಮಾಡ್ಕೋಬೋದು. ಇದು ಕ್ಯಾಮರಾ ಅನಿಸುತ್ತೆ, ನೀಟಾಗಿ ವ್ಯವಸ್ಥೆ ಮಾಡ್ಕೊಂಡು ಹೋಗ್ತಾರೆ. ಆಂಧ್ರದಿಂದ ಬಂದಿದೆ ಗಾಡಿ, ಅದಕ್ಕೆ ಪರ್ಮಿಟ್ ಇಲ್ಲ, ಏನೂ ಇಲ್ಲ. ಅಕ್ರಮದ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಪತ್ರಕರ್ತರ ಮೇಲೆ ವಾಹನ ಹತ್ತಿಸ್ತಾರೆ. ನೋಡಿ ಹೇಗೆ ವಾಹನವನ್ನು ಪತ್ರಕರ್ತರ ಮೇಲೆ ಹತ್ತಿಸೋಕೆ ಬರ್ತಾರೆ ಅಂತ. ಚಿತ್ರರಂಗದ ಸಾರಿಗೆ ವಂಚನೆಯ ಜಾಲ ಹಿಡಿದು ಹೊರಟ ವಿಜಯ ಟೈಮ್ಸ್ ನ ಗೇಟ್ ಕ್ರಾಶ್ ತಂಡ ಈ ಅಕ್ರಮ ದಂಧೆಕೋರರನ್ನ ನಿಲ್ಲಿಸಿ ಪ್ರಶ್ನೆ ಮಾಡಲು ಹೋದಾಗ ಹೇಗೆ ಗೂಂಡಾಗಿರಿ ಮಾಡ್ತಾರೆ ನೋಡಿ. ಸರ್, ಬಾಡಿಗೆ ಗಾಡಿನ ಏನು? ಹೌದಾ? ಗಾಡಿ ನಂಬರ್ ನೋಡಿ, ಗಾಡಿ ನಂಬರ್ ನೋಡಿ, ಬಿಲ್ ತೆಗಿರಿ. ಸರ್ ನಿಲ್ಸಿ, ನಿಮ್ದು ಸ್ವಂತ ಆದ್ರೆ ನಮ್ಗೇನು ತೊಂದರೆ ಇಲ್ಲ. ಒಂದ್ ನಿಮಿಷ ಇರಿ, ಸೈಡ್ ಹಾಕ್ತಾರೆ ಬಿಡಿ. ನೋಡಿ ಇದು ಕೂಡ ಬಾಡಿಗೆ ಗಾಡಿ, ಇದು ಕೂಡ ಬಾಡಿಗೆ ಹೊಡಿತಾ ಇದಾರೆ. ಕಮರ್ಷಿಯಲ್ ವೆಹಿಕಲ್ ಎಲ್ಲೋ ಬೋರ್ಡ್ ಅಲ್ಲಿ ಹೊಡಿಬೇಕಿತ್ತು, ಟ್ಯಾಕ್ಸ್ ಕಟ್ಟಬೇಕು ಅಂತ ಇವರು ವೈಟ್ ಬೋರ್ಡ್ ಅಲ್ಲಿ ಬಾಡಿಗೆ ಹೊಡಿತಾ ಇದಾರೆ. ಸರ್ ಏನಿಲ್ಲ, ಇದು ನಿಮ್ದಾ ಇಲ್ವಾ ಅಷ್ಟೇ ಸರ್, ಇದು ನಿಮ್ದಾ ಇಲ್ವಾ? ಭಯ ಪಡುವಕ್ಕೆ ನಾವೇನು ಪೊಲೀಸವರಲ್ಲ, RTOದವರಲ್ಲ, ನಾವು ಫೈನ್ ಹಾಕಲ್ಲ. ಇದು ನಿಮ್ದೇ ತಾನೆ, ನಿಮ್ ಗಾಡಿ ತಾನೆ? ಅಲ್ಲ ಅಂತ ನೋಡಿ, ಅಲ್ಲ ಅಂತ. ಗಾಡಿ ನಂಬರ್ ಇದೆ, ಬಿಲ್ ಪೇ ಆಗಿರೋದು ಸೀಲ್ ಇದೆ, ವಾಹನ ಚಾಲಕರ ಸಂಘ ಅಂತ. ಅದು ಯಾವ ಸಂಘ ಅಂತ ನನ್ಗೆ ಗೊತ್ತಿಲ್ಲ, ಯಾವ ಸಂಘ ಅಂತ ನನಗೆ ಗೊತ್ತಿಲ್ಲ. ನೋಡಿ, ಅವ್ರಿಗೆ ಅಷ್ಟು ಅವರು ನಿಯತ್ತಾಗಿದ್ರೆ ನಿಲ್ಸಿ ಉತ್ತರ ಕೊಡ್ಬೋದಲ್ವಾ? ಯಾಕೆ ಉತ್ತರ ಕೊಡಕ್ಕೆ ಯೋಗ್ಯತೆ ಇಲ್ವ ಇವ್ರಿಗೆ? ಅಲ್ಲ ಅಂತ ಉತ್ತರ ಕೊಡ್ತಾರೆ ಇವರು, ಅದ್ರ ಬೆಲೆ ಸುಳ್ಳು. ಇಲ್ಲೇ ಇರ್ರಿ, ಇದಲ್ಲ ಹೈವೇ ರೋಡ್ ಅಲ್ಲ, ಹೈವೇ ಅಲ್ಲ ಇದು. ಹೋಗ್ತೀರಾ ನೀವು? ಹೋಗ್ತೀರಾ ನೋಡಿ ಸರ್, ನೋಡಿ
ಇದು ತಪ್ಪಲ್ವಾ? ಇದು ತಪ್ಪಲ್ವಾ? ಯಾರು ಕ್ವಶನ್ ಮಾಡಲ್ವಾ? ಕಲಾವಿದ್ರು ಯಾರು ಕಲಾವಿದ್ರು ಕ್ವಶನ್ ಮಾಡಬಾರ್ದಾ? ನಿಂತು ಆನ್ಸರ್ ಕೊಡ್ಲಿ ಮುಗೀತಲ್ವಾ? ಎಲ್ಲರೂ ಓಡೋಗಿಲ್ವಾ? ನಮ್ಮೇಲೆ ಹಚ್ಚಿ ಓಡೋಗಿಲ್ವಾ? ನಿಮ್ದು ಒಂದೇ ಗಾಡಿ ಅಲ್ಲ ಸರ್, ಮೈ ಮೇಲೆ ಒರ್ಸ್ಕೊಂಡು. ಯಾವ ಸಂಘ ನೋಡಿದ್ದು? ಚಲನಚಿತ್ರ ವಾಹನ ಸಂಘ ಅಂತ. ಎಂತೆಂತ ಡ್ರೈವರ್ಗಳಿದ್ದಾರೆ, ವೈಟ್ ಬೋರ್ಡ್ ಡ್ರೈವರ್ಗಳು. ದೌರ್ಜನ್ಯ ಬೇರೆ. ಮುಂದಿನ ದಿನಗಳಾದ್ರೆ ಮಾಡಿಸ್ಕೊಳ್ಳಿ. ಈಗ ಹೇಳ್ತಿದಾರಲ್ಲ, ಹೊಸರಿ ಇವ್ರ ಗಾಡಿನ ರೈಡ್ ಮಾಡಿದ್ದು, ಅವರು ಚಲನಚಿತ್ರ ವಾಹನ ಚಾಲಕರ ಸಂಘದ ಕಾರ್ಯದರ್ಶಿಗಳು. ಅವರೇ ಒಂದು ಅಧಿಕಾರದಲ್ಲಿರೋರು, ಅವ್ರು ತಪ್ಪು ಮಾಡ್ತಿದ್ದಾರೆ. ಅವ್ರ ಹತ್ರನೇ ಕ್ವಾಲಿಸ್ ಇದೆ, K5411 ಗಾಡಿ ನಂಬರು. ಹಿಡಿದ್ರು ಕೂಡ ಅಲ್ಲಿ RTO ಇನ್ಸ್ಪೆಕ್ಟರ್ ಮೇಲೆ ಅಧಿಕಾರದ ಮೇಲೆ ನಾನು ಬಾಡಿಗೆನೇ ಹೊಡೆದಿಲ್ಲ ಅಂತ ಆರ್ಗ್ಯುಮೆಂಟ್ ಮಾಡಿದ್ರು. ನೋಡಿ ಕಲ್ಲನಿಗೆ ಮಲ್ಲ ಒಬ್ಬ ಸಪೋರ್ಟ್. ಅಷ್ಟೇ ಇವರು ಸಂಘದ ಕಾರ್ಯದರ್ಶಿ ಅಂತೆ. ಅದು ಯಾವ ಸಂಘ, ಇದಕ್ಕೇನು ರಿಜಿಸ್ಟರ್ ಆಗಿದ್ಯಾ ಇಲ್ವಾ ನಮಗ್ ಗೊತ್ತಿಲ್ಲ. ಇವ್ರು ಯಾಕೆ ಬರ್ಬೇಕಿತ್ತು? ಇವರೇ ಕಳ್ತನ ಮಾಡ್ತಾ ಇದಾರೆ, ಇನ್ನೊಬ್ರಿಗೆ ಸಪೋರ್ಟ್ ಮಾಡಕ್ ಬರ್ತಾ ಇದಾರೆ. ಅಕ್ರಮ, ಅನಾಚಾರ, ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಲೇ ಇರುತ್ತೆ. ಇದಕ್ಕೆ ನಿಮ್ಮ ನೈತಿಕ ಬೆಂಬಲವನ್ನ ಕೊಟ್ಟಿದ್ದೀರಾ. ಹಾಗೆಯೇ ನಮಗೆ ನಿರಂತರವಾಗಿ ಭ್ರಷ್ಟಾಚಾರದ ವಿರುದ್ಧ ಹೋರಾಡಲು ಆರ್ಥಿಕ ಸಹಾಯವೂ ಬೇಕು. ದಿನಕ್ಕೆ ₹1 ವರ್ಷಕ್ಕೆ ₹365 ಕೊಟ್ಟು ನಮ್ಮನ್ನು ಇನ್ನಷ್ಟು ಭ್ರಷ್ಟಾಚಾರದ ವಿರುದ್ಧ ಹೋರಾಡಲು ಶಕ್ತಿ ತುಂಬಿ. ಸಾಕ್ಷಿ ಸಮೇತ ವಾಹನ ನಿಲ್ಲಿಸಿ ಕರೆದ್ರು ಬಾರದ RTO ಅಧಿಕಾರಿಗಳು. ವಿಜಯ್ ಟೈಮ್ಸ್ನ ಗೇಟ್ ಕ್ರ್ಯಾಶ್ ತಂಡ ಸಿನಿಮಾ ಚಿತ್ರೀಕರಣದಲ್ಲಿ ಬಳಸುವ ವೈಟ್ ಬೋರ್ಡ್ ವಾಹನಗಳ ಬಗ್ಗೆ ಸ್ಥಳಕ್ಕೆ ಹೋಗುವ ಮೊದಲೇ RTO ಅಧಿಕಾರಿಗಳಿಗೆ ಮಾಹಿತಿ ನೀಡಿ ಸ್ಥಳಕ್ಕೆ ಬಂದು ಪರಿಶೀಲಿಸಿ ಕ್ರಮ ಕೈಗೊಳ್ಳಿ ಎಂದು ದೂರು ನೀಡಿದರೂ ಕೂಡ ನಮಗೆ ಇನ್ನೂ 2 ದಿನ ಆಗಲ್ಲ, ಬಂದೋಬಸ್ತ್ನಲ್ಲಿದ್ದೇವೆ, ಆ ಕೆಲಸ ಇದೆ, ಈ ಕೆಲಸ ಇದೆ ಅಂತ ಉಡಾಫೆಯ ಉತ್ತರ ಕೊಟ್ಟು ತಮ್ಮ ಜವಾಬ್ದಾರಿಯಿಂದ ನುಣುಚಿಕೊಂಡ್ರು. ಏನದು ಮ್ಯಾಟರ್ ಹೇಳಿ? ಅದೇ ವೈಟ್ ಬೋರ್ಡ್ ಎಲ್ಲ ಡ್ಯೂಟಿಗಳು ಮಾಡ್ತಾ ಇರೋದು ಶೂಟಿಂಗ್ ಅಲ್ಲಿ. ಹೌದಾ? ಎಲ್ಲಿ? ಇಲ್ಲಿ ಕಟ್ಕೊಳ್ಳೋದಲ್ಲಿದ್ದಾರಾ? ಇಲ್ಲೇ ಇದ್ದೀವಿ ಆಲ್ರೆಡಿ. ಸರಿ. ಅದು ಏನಾಗಿದೆ, ನಮ್ಗೆ ರಾಷ್ಟ್ರಪತಿ ಬರ್ತಾ ಇದಾರೆ 1ನೇ ತಾರೀಕು. ಹಂಗಾಗಿ ವೆಹಿಕಲ್ ಗೊತ್ತಾಯ್ತು, ಹೇಳಿದ್ರು. ಹಂಗಾಗಿ ನಮ್ಗೆ ಇವತ್ತು ಬರಕ್ ಆಗಿಲ್ಲ, ನಾಳೆ ಬರ್ತೀವ್ರಿ. ನಾಳೆ ಬರ್ತೀರಾ? ಬರ್ತೀವಿ. ಸರಿ, ಇದು ಲೊಕೇಶನ್ ಒಂದು ಹಾಕಿರ್ತೀನಿ ನಿಮಗೆ. ಹಾಕಿರಿ. ಸರಿ ಸರ್. ಒಂದು ಸಿನಿಮಾ ಅಂದಾಗ ಒಂದು 10 ರಿಂದ 20 ಬಸ್ ಬೇಕಾಗುತ್ತೆ. ಈ ಬಸ್ಗಳೆಲ್ಲ ವೈಟ್ ಬೋರ್ಡಲ್ಲೇ ಕೆಲಸ ಮಾಡ್ತಾರೆ. ಅಂದರೆ ಅಧಿಕಾರಿಗಳಿಗೆ ಗೊತ್ತಿದ್ರೂ ಕೂಡ ಈ ಥರ ವ್ಯವಸ್ಥೆಯಲ್ಲಿ ಇರ್ತಾರೆ. ನಾವು ಮಾಹಿತಿ ಕೊಟ್ಟಿದ್ದೀವಿ, RTOದವ್ರಿಗೆ ಮಾಹಿತಿ ಕೊಟ್ಟೇ ಬಂದಿದ್ದೀವಿ. ಮಧ್ಯಾಹ್ನದಿಂದ ಕಾಯ್ತಾ ಇದ್ದೀವಿ, ಅರ್ಧ ಗಂಟೆ 1 ಗಂಟೆ ಅಂತೇಳಿ ಇನ್ನೂ ಬಂದಿಲ್ಲ. ಆದರೆ ಇವ್ರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಅಂದರೆ ಉಳ್ಳವರಿಗೊಂದು ಕಾನೂನು, ಇಲ್ಲದವರಿಗೊಂದು ಕಾನೂನು. ಬಂದೋಬಸ್ತ್ನಲ್ಲಿದ್ದೇವೆ ಅಂತ ಸುಳ್ಳು ಹೇಳಿದ ಮೈಸೂರಿನ RTO ಅಧಿಕಾರಿಗಳು ಅಲ್ಲೇ ಪಕ್ಕದಲ್ಲೇ ಇದ್ದ ಟೋಲ್ ಬಳಿ ಬಡ ಚಾಲಕರನ್ನ ತಡೆದು ತಪಾಸಣೆ ಕಾರ್ಯ ನಡೆಸ್ತಿದ್ರು. ನಾವು ಪ್ರಶ್ನೆ ಮಾಡಿದಾಗ ನಮಗೆ ಮಾಹಿತಿ ಇಲ್ಲ, ಚೆಕ್ ಮಾಡ್ತೇವೆ ಅಂತ ಜಾರ್ಕೊಳ್ತಾರೆ. ನನಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ, ಬಟ್ ನನಗೆ ಗೊತ್ತಿರೋವಾಗ ನಾನು ಬಂದು ಸೀಸ್ ಮಾಡಿದ್ದೀನಿ ವೆಹಿಕಲ್. ನೋಡಿ, ಮಧ್ಯಾಹ್ನದಿಂದ ನಾವು ಸಾರಿಗೆ ಇಲಾಖೆಗೆ ಕಾಲ್ ಮಾಡ್ತಾನೆ ಇದ್ದೀವಿ, ಬನ್ನಿ ಇಲ್ಲಿ ಈ ಥರ ಏನು ಟ್ಯಾಕ್ಸಿ ಸರ್ವಿಸ್ ಕೊಡ್ತಾ ಇದ್ದಾರೆ, ವೈಟ್ ಬೋರ್ಡಲ್ಲಿ ಟ್ಯಾಕ್ಸಿ ಸರ್ವಿಸ್ ಕೊಡ್ತಾ ಇದ್ದಾರೆ, ಬನ್ನಿ ಅಂತ ಅಂದಿದ್ವಿ. ನಾವು ಬರ್ತೀವಿ ಅಂತ ಹೊತ್ತು ನಮ್ಮನ್ನ ವೆಯ್ಟ್ ಮಾಡಿಸಿದ್ರು. ಆಮೇಲೆ ರಾಷ್ಟ್ರಪತಿ ಬರ್ತಾರೆ, ನಾವು ಬಂದೋಬಸ್ತ್ ಹೇಳಿದ್ದೀವಿ, ನಾವು ಇವತ್ತು ಬರೋಕ್ಕಾಗಲ್ಲ, ಸೋಮವಾರದವರೆಗೂ ಬ್ಯುಸಿ ಇದ್ದೀವಿ ಅಂತಂದರು. ನೋಡಿದ್ರೆ ಇಲ್ಲೇ ಇದ್ದಾರೆ. ಬಟ್ ಮೇಡಮಿಗೆ ಮಾಹಿತಿ ಇಲ್ಲ ಅಂತ ನನಗೆ ಗೊತ್ತಿಲ್ಲ, ಮಾಹಿತಿ ಇದೆಯಾ ಇಲ್ವ ಅಂತ ಗೊತ್ತಿಲ್ಲ. ಬಟ್ ಇವ್ರದ್ದೇನು ಅಂದರೆ ನೋಡಿ, ಬನ್ನಿ ನಾನು ತೋರಿಸ್ತೀನಿ. ಇಲ್ಲಿ ಬಡ ಚಾಲಕರು ಏನಾದರೂ ಹೋಗ್ತಾ ಇದ್ದರೆ ಇವ್ರನ್ನ ತಡೆದು ಫೈನ್ ಹಾಕೋದೋ ವಸೂಲಿ ಮಾಡೋದೋ ನನಗೆ ಗೊತ್ತಿಲ್ಲ, ಅದು ಮಾಡ್ತಾರೆ. ಆದರೆ ದೊಡ್ಡ ಗಾಡಿಗಳು ಅಲ್ಲಿ ಕಣ್ಣೆದುರುಗಡೆ ನಿಂತಿದೆ. ಇವಾಗ ಹೋದ್ರೂ ಗಾಡಿ ಸಿಗುತ್ತೆ. ವೈಟ್ ಬೋರ್ಡ್ ಮಾಡಿಕೊಟ್ಟಿದ್ದೀರಲ್ಲ ಮೇಡಮ್ ಅಂತ ಕೇಳಿದ್ರೆ ಅದು ಗೊತ್ತಿಲ್ಲ, ಅವರೇ ಹಾಕ್ಕೊಂಡಿರ್ಬೋದು ಅಂತ ಇದ್ದಾರೆ. ನಾನಿವಾಗ ಇವ್ರಿಗೆ ನಾನು ನೇರವಾಗಿ ಕ್ವಶನ್ ಮಾಡ್ತೀನಿ. ನೀವು ಅಷ್ಟು ನಿಯತ್ತಾಗಿದ್ದರೆ ಇವಾಗಲೇ ಹೋಗ್ಬೋದು. ಗಾಡಿಯಲ್ಲಿ ನಿಂತಿದೆ, 20-30 ಬಸ್ ನಿಂತಿದೆ, ಇವಾಗ ಹೋಗಿ ರೈಡ್ ಮಾಡ್ಬೋದು. ಯಾಕೆ ಮಾಡೋಕ್ಕಾಗಲ್ವಾ? ಏನು ನಾವು ಮಾಹಿತಿ ಕೊಟ್ಟರೆ ಮಾತ್ರ ಮಾಡೋದಾ? ರಸ್ತೆಯಲ್ಲಿ ಹೋಗ್ತಿರುವ ಲಾರಿಗಳನ್ನ ನಿಲ್ಲಿಸ್ತಾರೆ, ಟ್ರ್ಯಾಕ್ಟರ್ಗಳು ನಿಲ್ಲಿಸ್ತಾರೆ, ಕಾರ್ ನಿಲ್ಲಿಸ್ತಾರೆ. ಯಾಕೆ ದೊಡ್ಡ ಬಸ್ ಕಣ್ಕಣಲ್ವ ಇವ್ರಿಗೆ? ಕಣ್ಣೇನು ಕುರುಡಾಗಿದೆಯಾ? ನಾವು ಇಷ್ಟು ಹೇಳಿದ್ರೂ ನೋಡೋಣ ಮಾಡೋಣ, ಇಷ್ಟೇ ಆನ್ಸರ್, ಇಷ್ಟೇ ಇವ್ರದ್ದು. ಇನ್ನು ಅಧಿಕಾರಿಗಳನ್ನ ಪ್ರಶ್ನೆ ಮಾಡುತ್ತಿರುವಾಗಲೇ ಸಿನಿಮಾದವರ ವೈಟ್ ಬೋರ್ಡ್ ಟ್ಯಾಕ್ಸಿ ಬಂದಿದ್ದನ್ನ ಗಮನಿಸಿ ವಿಜಯ್ ಟೈಮ್ಸ್ನ ಗೇಟ್ ಕ್ರ್ಯಾಶ್ ತಂಡ ವೈಟ್ ಬೋರ್ಡ್ ಟ್ಯಾಕ್ಸಿಯನ್ನು ನಿಲ್ಲಿಸಿ ಸಾಕ್ಷಿ ಸಮೇತ ಕೂಗಳತೆಯ ದೂರದಲ್ಲೇ ಇದ್ದ RTO ಅಧಿಕಾರಿಗಳನ್ನ ಸ್ಥಳಕ್ಕೆ ಕರೆದ್ರು. ಬಾರದೆ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಳ್ತಾರೆ. ಎಂಥ ಬೇಜವಾಬ್ದಾರಿ ನೋಡಿ. ಗಾಡಿ ಇದು ಕೂಡ ಟ್ಯಾಕ್ಸಿ ನೋಡಿ.
ಸರ್ ನಿಲ್ಲಿಸಿ ಸರ್, ಬನ್ನಿ. ಇವ್ರು ಸಾಯಿಸ್ತೀರಾ ಬನ್ನಿ, ಸಾಯಿಸಿ ಬನ್ನಿ, ಸಾಯಿಸಿ ಬನ್ನಿ, ಸೈಡ್ ಬನ್ನಿ ಹೋಗಿ ಬನ್ನಿ ಇವರಾ ಬನ್ನಿ. ವೈಟ್ ಬೋರ್ಡಲ್ಲಿ ನಿಮ್ಗೆ ಬಾಡಿಗೆ ಹೊಡಿಯೋಕ್ಕಾಗುತ್ತಾ? ನನ್ನ ಹತ್ರ ಬಿಲ್ ಇದೆ, ಸಾಕ್ಷಿ ಇದೆ, ಬನ್ನಿ. ಏನು ಗುದ್ಕೊಂಡು ಹೋಗ್ತೀರಾ? ಬನ್ನಿ, ಗುದ್ದಿ ಆಟೋದವ್ರನ್ನ ಕರೀರಿ, ಬಿಲ್ ಇದೆ, ಆಟೋದವ್ರನ್ನ ಕರೀರಿ. ತಾಕತ್ ಅಯ್ಯೋ ಸರ್, ಎಲ್ಲಿ ಆಟೋದವ್ರನ್ನ ಕರೀರಿ, ಅವ್ರ ತಾಕತ್ ನಾನು ತೋರಿಸ್ತೀನಿ ಇವಾಗ. ಬನ್ನಿ, ಸೈಡ್ ಬನ್ನಿ. ಏನು ಗುದ್ಕೊಂಡು ಹೋಗ್ತೀರಾ? ಮೈ ಮೇಲೆ ಹತ್ತಿಸ್ತೀರಾ? ಹಾ, ತಾಕತ್ತು ತೋರಿಸಿ ಇವಾಗ. ಮೈ ಮೇಲೆ ಹತ್ತಿಸ್ತೀರಾ? ಹೆಂಗೆ ಹತ್ತಿಸ್ತೀರಾ? ಹಾ, ಮೈ ಮೇಲೆ ಹತ್ತಿಸ್ತಾರಂತ. ಆಟೋದವ್ರನ್ನ ಕರೀರಿ, ಬಿಲ್ ಇದೆ. ಇರಿ ಸಾಕು ಎಲ್ಲಿ ಹೋದ? ಆಟೋದವ್ರನ್ನ ಕರೀರಿ. ನೋಡಿ, ಕಾರ್ ಹಿಡ್ದು 15 ನಿಮಿಷ ಆಗಿದೆ. 15 ನಿಮಿಷ ಆದ್ರೂ ಆಟೋದವರು ಇಲ್ಲಿ ಬಂದಿಲ್ಲ. ಬರ್ತೀನಿ ಅಂತ ಇದ್ದಾರೆ ಹೊರತು ಬಂದಿಲ್ಲ. ಯಾಕೆ ಇವ್ರಿಗೆ ಇದು ಏನು ಸೀಸ್ ಮಾಡೋ ತಾಕತ್ತಿಲ್ವಾ? ಅಥವಾ ಫೈನ್ ಹಾಕೋಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ವಾ? ಅಲ್ಲಿ ಟ್ರ್ಯಾಕ್ಟರ್ಗಳನ್ನ ನಿಲ್ಲಿಸಿದ್ರು, ರೈತರ ವೆಹಿಕಲ್ನ ನಿಲ್ಲಿಸ್ತಾರೆ. ಯಾಕೆ ಇವ್ರ ವೆಹಿಕಲ್ ನಿಲ್ಸಕ್ಕೆ ಯೋಗ್ಯತೆ ಇಲ್ಲ ಇವರಿಗೆ? ಇಷ್ಟೊತ್ತು ನಾನು ನೋಡ್ತೀನಿ ಮಾಹಿತಿ ಕೊಡಿ, ನಾನು ಹಂಗೆ ಮಾಡ್ತೀನಿ ಅಂತಂದವರು 100 ಮೀಟ್ರಲ್ಲಿ ಇರೋ ಗಾಡಿನ ತಡೆದು ನಿಲ್ಲಿಸಿದ್ವಿ. ಇವಾಗ ನೋಡಿ ಸ್ವಿಚ್ ಆಫ್ ಬರ್ತಾ ಇದೆ, ಸ್ವಿಚ್ ಆಫ್ ಮಾಡಿದ್ದಾರೆ. ಎಂಥ ನಾಲಾಯಕಗಳಿರ್ಬೋದು ಇವರು. ಹೊಟ್ಟೆಗೆ ಅನ್ನ ತಿಂತಾರ, ಬೇರೆ ಏನಾದರೂ ತಿಂತಾರ? ಮೈಸೂರಿನ RTO ಇಲಾಖೆ ನಿದ್ದೆ ಮಾಡ್ತಿದ್ಯಾ? ಮಾನ್ಯ ಸಾರಿಗೆ ಸಚಿವರೇ, ಇದು ಯಾವುದೋ ಒಂದು ಸಿನಿಮಾ ಸೆಟ್ನಲ್ಲಿ ನಡೆಯುತ್ತಿರುವ ದಂಧೆಯಲ್ಲ. ಪ್ರತಿ ಶೂಟಿಂಗ್ ಸೆಟ್ನಲ್ಲಿ ನಡೆಯುತ್ತಿರೋ ತೆರಿಗೆ ವಂಚನೆ. ಅಷ್ಟು ಮಾತ್ರ ಅಲ್ಲ, ಅದೆಷ್ಟೋ ಟ್ಯಾಕ್ಸಿ ಕಂಪನಿಗಳು ವೈಟ್ ಬೋರ್ಡ್ ಕಾರುಗಳನ್ನು ವಾಣಿಜ್ಯ ಉದ್ದೇಶಕ್ಕೆ ಬಳಸ್ತಿವೆ. ಇದರಿಂದ ರಾಜ್ಯದ ಬೊಕ್ಕಸಕ್ಕೆ ಕೋಟಿ ನಷ್ಟವಾಗ್ತಿದೆ. ಇದು ನಮ್ಮ ಸಾರಿಗೆ ಅಧಿಕಾರಿಗಳ ಕಣ್ಣಿಗೆ ಕಾಣಿಸ್ತಿಲ್ವಾ? ವಿಐಪಿಗಳಿಗೆ, ಪ್ರಭಾವಿಗಳಿಗೆ ಒಂದು ಕಾನೂನು, ಜನಸಾಮಾನ್ಯರಿಗೆ ಇನ್ನೊಂದು ಕಾನೂನಾ? ಈಗಲಾದ್ರೂ ಇಂಥ ಹಗರಣಗಳಿಗೆ ಬ್ರೇಕ್ ಹಾಕಿ, ಭ್ರಷ್ಟರ ಹೆಡೆಮುರಿ ಕಟ್ಟಿ ನಿಮ್ಮ ಇಲಾಖೆಯ ಮಾನ ಉಳಿಸಿಕೊಳ್ಳಿ ಅನ್ನೋದೇ ವಿಜಯ ಟೈಮ್ಸ್ ಆಗ್ರಹ. ಕುಮಾರ್, ವಿಜಯ ಟೈಮ್ಸ್, ಬೆಂಗಳೂರು.